ಕಾರವಾರ ನಗರ ಹಾಗೂ ತಾಲೂಕು ವ್ಯಾಪ್ತಿಯಲ್ಲಿ ಇರುವ 300ಕ್ಕೂ ಹೆಚ್ಚು ತೆರೆದ ಮತ್ತು ಪಾಳು ಬಿದ್ದ ಬಾವಿಗಳು ಸಾರ್ವಜನಿಕರು ಹಾಗೂ ಬೀಡಾಡಿ ಜಾನುವಾರುಗಳಿಗೆ ಅಪಾಯಕಾರಿಯಾಗಿ ಪರಿಣಮಿಸಿದೆ. ಬಹುತೇಕ ಬಾವಿಗಳ ಮಾಲಕರು ಬೇರೆಡೆ ನೆಲೆಸಿರುವ ಕಾರಣ ನಿರ್ವಹಣೆ ಇಲ್ಲದೆ ಬಾವಿಗಳು ಪಾಳು ಬಿದ್ದವೆ. ಮಳೆಗಾಲದಲ್ಲಿ ಮಳೆ ನೀರಿನಿಂದ ತುಂಬಿ ಕಾಣಿಸದಂತಾಗಿರುವುದರಿಂದ ಅವಘಡದ ಭೀತಿ ಎದುರಾಗಿದೆ. ಕಾಜುಬಾಗ, ಸುಂಕೇರಿ, ದೋಬಿಘಾಟ್, ನಂದನಗದ್ದ ಸೇರಿದಂತೆ ನಗರ ಭಾಗಗಳಲ್ಲಿ ಸಮಸ್ಯೆ ಹೆಚ್ಚಿದ್ದು ಮಕ್ಕಳು ಆಟವಾಡುವ ಸಂದರ್ಭದಲ್ಲೂ ಅಪಾಯ ಎದುರಾಗುತ್ತಿದೆ. ಕಳೆದ 3 ವರ್ಷಗಳಲ್ಲಿ ಕಾರವಾರ ತಾಲೂಕಿನಲ್ಲಿ ಸುಮಾರು 70ಕ್ಕೂ ಹೆಚ್ಚು ಜಾನುವಾರುಗಳನ್ನು ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ದಾರೆ. ಶಿರ್ವಾಡದಿಂದ ಕಿನ್ನರ, ಕೋಡಿಭಾಗ, ಸದಾಶಿವಗಡ, ಬೈರಾ ಹಾಗೂ ಅರ್ಗಾ ಚೆಂಡಿಯ ಭಾಗಗಳಲ್ಲೂ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ಪಾಳು ಬಿದ್ದ ಮಣ್ಣಿನ ಬಾವಿಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸುವುದು ಸವಾಲಾಗಿದ್ದು ಮಾಲಕರಿಗೆ ಬಾವಿ ಮುಚ್ಚುವಂತೆ ಮನವಿ ಮಾಡಲಾಗುತ್ತಿದೆ ಎಂದು ಅಗ್ನಿಶಾಮಕ ಸಿಬ್ಬಂದಿ ತಿಳಿಸಿದ್ದಾರೆ. ಕಾರವಾರ ನಗರಸಭೆ ವ್ಯಾಪ್ತಿಯ 91 ಸರ್ಕಾರಿ ಬಾವಿಗಳ ಪೈಕಿ 80ಕ್ಕೂ ಹೆಚ್ಚು ತೆರೆದ ಬಾವಿಗಳಿಗೆ ಮೆಶ್ ಅಳವಡಿಸಲಾಗಿದೆ ಎಂದು ನಗರಸಭೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಆದರೆ ಖಾಸಗಿ ಜಾಗಗಳಲ್ಲಿನ ತೆರೆದ ಬಾವಿಗಳ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ಮಳೆಗಾಲಕ್ಕೂ ಮುನ್ನ ಸಮಗ್ರ ಸಮೀಕ್ಷೆ ನಡೆಸಿ ಸುರಕ್ಷತಾ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.